ಕುಮಾರಣ್ಣನ ನೋಟು ಯೋಗೇಶ್ವರ್ಗೆ ಓಟು ಅಂತ. 3 ಬೈ ಎಲೆಕ್ಷನ್ ಸೋಲಿಗೆ ಮುಸ್ಲಿಮರ ಒಗ್ಗಟ್ಟು ಕಾರಣ ಅಂತ ಹೇಳ್ಬೋದಾ? ಹಣದ ಹೊಳೆ ಹರಿದಿರ್ತಕ್ಕಂಥದ್ದು, ಮದ್ಯದ ಹೊಳೆ ಹರಿದಿರ್ತಕ್ಕಂಥದ್ದು, ಹಣ ಈಸ್ಕೊಂಡೇ ಮತದಾರ ಮತ ಹಾಕ್ತಾನೆ ಅಂತ. ಮಹಾರಾಷ್ಟ್ರದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಜಯಂತ್ ಪಾಂಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಹತ್ರ ಕೇಳೋದಾದ್ರೆ, ಕರ್ನಾಟಕದಲ್ಲಿ 3 ಬೈ ಎಲೆಕ್ಷನ್ ನಡೀತಿತ್ತು. 3 ಬೈ ಎಲೆಕ್ಷನ್ ಸೋಲಿಗೆ ಮುಸ್ಲಿಮರ ಒಗ್ಗಟ್ಟು ಕಾರಣ ಅಂತ ಹೇಳ್ಬೋದಾ? ಯಾಕಂದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟು ಇರ್ತಿದ್ರೆ ಒಕ್ಕ ಅನ್ಯಾಯದ ವಿರುದ್ಧ ಎಲ್ಲರ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿಗೆ ಒಂದು ಬುದ್ಧಿ ಕಲಿಸಬಹುದಿತ್ತು. ಹಿಂದೂಗಳಲ್ಲಿ ರಾಜಕೀಯ ವಿವೇಚನೆ ಮತ್ತೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂದ್ರೆ, ಇವಾಗ ಸಂದರ್ಭ ಏನಿದೆ, ನಾವು ಯಾರ ಪರವಾಗಿ ಮತವನ್ನ ಚಲಾಯಿಸಿದ್ರೆ ನಮ್ಮ ಹಿಂದೂ ಸಮಾಜ ಸಂರಕ್ಷಣೆಯಲ್ಲಿರುತ್ತೆ, ರಾಷ್ಟ್ರ ಭದ್ರತೆ ಆಗುತ್ತೆ ಅನ್ನೋ ವಿವೇಚನೆಯನ್ನ ಬಿಟ್ಟಿರೋದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಅದು ಬಿಟ್ಟು ಇಲ್ಲಿ ಪಕ್ಷಾತೀತವಾಗಿ ನಾವು ಮಾತನಾಡೋದಾದ್ರೆ ಒಳ ಏಟುಗಳು ತುಂಬ ಬಿದ್ದಿದೆ. ಮತ್ತೆ ಹಣ ಈಸ್ಕೊಂಡೇ ಮತದಾರ ಮತ ಹಾಕ್ತಾನೆ ಅಂತ ಹೇಳ್ತಕ್ಕಂಥದ್ದನ್ನ ಒಪ್ಲಿಕ್ಕೆ ಹೋಗಲ್ಲ. ಯಾವುದೇ ಪಕ್ಷ ಎಷ್ಟೇ ಹಣವನ್ನ ವಿತರಣೆ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ವ್ಯಕ್ತಿನಿಷ್ಠನಾಗೋ ಪಕ್ಷನಿಷ್ಠನಾಗೋ ಅಥವಾ ಜಾತಿನಿಷ್ಠನಾಗೋ ವೋಟ್ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ನಮ್ಮ DCM ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನಂತ ಅಂದ್ರೆ, ಕಾಂಗ್ರೆಸ್ ಪಾರ್ಟಿಯಿಂದ ಅಂತಾನೆ ಆ ಒಂದು ಸ್ಟೇಟ್ಮೆಂಟ್ ಚನ್ನಪಟ್ಟಣ ವಿಧಾನಸಭೆ ಇದರಲ್ಲಿ ನಾವು ನೋಡಿದೀವಿ, ಪ್ರಚಾರದಲ್ಲಿ. ಕುಮಾರಣ್ಣನ ನೋಟು ಯೋಗೇಶ್ವರ್ಗೆ ಓಟು ಅಂತಾನು ಕೂಡ ಪ್ರಚಾರ ಮಾಡಿದ್ದು ಉಂಟು. ಆದ್ರೆ ಇವಾಗ ಚನ್ನಪಟ್ಟಣದ ಒಂದು ವೋಟಿಂಗ್ ರೇಷೋನೇ ತಗೊಳೋದಾದ್ರೆ, ಕಳೆದ ಬಾರಿಗಿನ್ನ ಈ ಸತಿ 2-3% ಜಾಸ್ತಿ ವೋಟಿಂಗ್ ಆಗಿದೆ. ಹಿಂದೂಗಳು ಬಂದು ಮತದಾನ ಮಾಡಿಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. ಹಿಂದೂಗಳು ಬಂದು ಮತದಾನವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ನಾವು ನೋಡ್ಬೇಕಾಗಿದ್ದು 1 ಲಕ್ಷಕ್ಕೂ ಮೀರಿದಂತಹ ಒಕ್ಕಲಿಗ ಸಮುದಾಯದ ಮತಗಳಿತ್ತು. ಜೈರ್ ಅಹಮದ್ ಅವರ ಹೇಳಿಕೆಗೆ ಕಡೆಗಣಿಸಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಒಂದು ಜಾತಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ ಅಂದ್ರೆ, ದೇವೇಗೌಡರ ಪರಿವಾರ ಅಂದ್ರೆ ಒಕ್ಕಲಿಗರನ್ನೆಲ್ಲ ಇದು ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೂ ಚರ್ಚೆಗಳು ಹೋಗಿತ್ತು. ಆದ್ರೆ ಇವತ್ತು ಅದನ್ನ ನೆಗ್ಲೆಕ್ಟ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾವು ಅದನ್ನ ಒಪ್ಕೊಳ್ಳೇಬೇಕು. ಮತ್ತೆ ಇದು JDSಗೆ ಒಂದು ನಿರಾದಾಶಾಯಕವಾದ ಬೆಳವಣಿಗೆ ಅಂತಾನು ಕೂಡ ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ನಾವು ಅದನ್ನು ಒಪ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, JDS ನಲ್ಲಿ ಒಂದು ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು. ಕುಮಾರಸ್ವಾಮಿ ಅವರು ಏನಿವಾಗ ಕೇಂದ್ರ ರಾಜಕಾರಣದ ಕಡೆ ಹೊರಟರು, JDS ನಲ್ಲಿ ಯುವ ನಾಯಕನನ್ನ ಸೃಷ್ಟಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಅಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡುವ ಸಂದರ್ಭದಲ್ಲಿ JDS ಪಕ್ಷ ಎಡವಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ನನ್ನ ನೇರ ವಿಶ್ಲೇಷಣೆ. ಯಾಕೆ ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯ ಪ್ರವಾಸ ಮಾಡಿ ಇನ್ನೊಂದಷ್ಟು ಸಂಘಟನಾತ್ಮಕವಾಗಿ ಬಲಾಢ್ಯರನ್ನ ಮಾಡಿದ್ಮೇಲೆ ಇಳಿಸ್ಬೋದಾಗಿತ್ತು. ಆದರೆ ಅಲ್ಲಿದ್ದಂಥ ಒಂದು ರಾಜಕೀಯ ಸನ್ನಿವೇಶ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಸಾಮಾನ್ಯ ಕಾರ್ಯಕರ್ತರನ್ನ ಅಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ರೆ ಇನ್ನೊಂದು ಸೈಡ್ ಕಾಂಗ್ರೆಸ್ ಪಕ್ಷದಿಂದ ಬಲಾಢ್ಯ ಅಭ್ಯರ್ಥಿ ಬರ್ತಾ ಇದ್ರು. ಯೋಗೇಶ್ವರ್ ಅವರನ್ನ ನಿಲ್ಲಿಸ್ಲಿಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಡ್ಲಿಲ್ಲ. ಹಂಗಾಗಿ ಇದೇನಾಯ್ತಂದ್ರೆ, ಇಬ್ಬರು ಜಗಳದಲ್ಲಿ 3ನೇವರ ಲಾಭ ಪಡ್ಕೊಂಡ ರೀತಿಯಲ್ಲಾಗಿದೆ. ಆದ್ರೆ ವಕಫ್ ಹಗರಣಗಳು ಒತ್ತೊಟ್ಟಿಗಿರ್ಲಿ, ವಕಫ್ ಬೋರ್ಡ್ನ ಒಂದು ವಿವಾದ ಬಂದಾಗ ನೀವು ಹೇಳಿದ ಹಾಗೆ ಹಿಂದೂಗಳು ಹೇಗೆ ಮುಸ್ಲಿಂ ಮತದಾರರು ಏಕೀಕೃತರಾಗಿ ಮತದಾನವನ್ನ ಮಾಡ್ತಾರೋ, ಅದೇ ರೀತಿಯಾಗಿ ಹಿಂದೂಗಳು ವಕಫ್ ಬೋರ್ಡ್ನ ಒಂದು ವಿಚಾರವನ್ನ ಇಟ್ಕೊಂಡು ಏಕೀಕೃತರಾಗಿ ಒಂದ್ ಸೈಡ್ ಮತದಾನ ಮಾಡ್ಬೋದಾಗಿತ್ತು. ಅಂದ್ರೆ ಈ ನಿಖಿಲ್ ಕುಮಾರಸ್ವಾಮಿ ಅವರ ನಿರೀಕ್ಷೆ ಏನಿತ್ತು, 80,000ಗಳ ಒಂದು ಮತದ ಇಡಗಂಟು JDSನ ಬಳಿ ಇದೆ ಅನ್ನೋದು ಅವರ ಒಂದು ವಿಶ್ಲೇಷಣೆ ಆಗಿತ್ತು. ಅವ್ರು ಅದಕ್ಕೂ ಮೀರಿ ಒಂದು 10,000 ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಅದಕ್ಕೂ ಮೀರಿದಂಥ ಮತಗಳನ್ನು JDS ಗಳಿಕೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ JDSನ ಒಂದು ಹೇಳಿಕೆ ಏನಿದೆ, ನಾವು ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳಬೇಕು ಅನ್ನೋವಂಥ ದೃಷ್ಟಿಕೋನದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇಲ್ಲಿಯವರೆಗಿನ ವಿಶ್ಲೇಷಣೆ. ಸೋಲನ್ನ ಸ್ವೀಕಾರ ಮಾಡಬೇಕು, ಎಲ್ಲಿ ಧೃತಿಗೆಡೋದು ಬೇಡ. ಆದರೆ ಹಿಂದೂಗಳು ಚನ್ನಪಟ್ಟಣದಲ್ಲಿರ್ಬೋದು, ಶಿಗ್ಗಾವಿಯಲ್ಲಿ ನೋಡಿ, ಚನ್ನಪಟ್ಟಣದ ಮಟ್ಟಿಗೆ ಹೇಳೋದಾದ್ರೆ 30,000ಕ್ಕೂ ಮೀರಿದ ಅಲ್ಪಸಂಖ್ಯಾತ ಮತಗಳಿದೆ. ಸೊ ಹಾಗಾಗಿ ಆ ಮತಗಳು ಕಾಂಗ್ರೆಸ್ನ ಕಡೆಗೆ ಹೋಗಿರ್ತಕ್ಕಂಥ ಎಲ್ಲ ಪ್ರಮೇಯವು ಹೆಚ್ಚಾಗಿ ಕಂಡು ಬರ್ತಾ ಇದೆ.
ಈಗ ನೋಡುದಾದ್ರೆ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ 3 ಕಡೆ ಕೂಡ ಎಲೆಕ್ಷನ್ ಇತ್ತು. ಹೌದು. ಈಗ 2 ಕಡೆ ನೋಡುದಾದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಕ್ಯಾಂಡಿಡೇಟ್ ಆಗಿದ್ರು. ಮಾಜಿ ಮುಖ್ಯಮಂತ್ರಿಗಳೇ ತಮ್ಮ ಮಕ್ಕಳನ್ನೇ ಗೆಲ್ಲಿಸುವಲ್ಲಿ ಎಲ್ಲಿ ವಿಫಲ? ಭರತ್ ಬೊಮ್ಮಾಯಿ ಅವರು ಸೋಲನ್ನ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ನೀವ್ ಇವಾಗ ಹೇಳಿದ್ರಿ ಏನು, ಮುಖ್ಯಮಂತ್ರಿಗಳ ಮಕ್ಕಳು ಸೋತೋದ್ರು ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ 3 ಕ್ಷೇತ್ರಗಳಲ್ಲೂ ಹಂಗೆ ಆಗ್ಬೇಕಲ್ವಾ? 3 ಕ್ಷೇತ್ರಗಳಲ್ಲಾಗಬೇಕು. ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಜನರು ಕುಟುಂಬ ರಾಜಕಾರಣದ ವಿರುದ್ಧ ಮತದಾನ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಸೊ ಸಂಡೂರಿನಲ್ಲಿ ಇವ್ರು ಗೆಲ್ಬೇಕಿತ್ತಲ್ವಾ, ಯಾರು ಬಂಗಾರು ಹನುಮಂತ್ ಅವ್ರು ಗೆಲ್ಬೇಕಿತ್ತಲ್ಲ, ಅಲ್ಲಿ ಕುಟುಂಬ ರಾಜಕಾರಣಕ್ಕೆ ಹೆಂಗೆ ಕೈ ಹಿಡಿದ್ರು? 2 ಪ್ಲೇಸ್ ಇದು ನೋಡಿದ್ರೆ ಹೈಯೆಸ್ಟ್ ವೋಟ್ ಲೀಡ್ ನೋಡಿದ್ರೆ ಬಂಗಾರು ಹನುಮಂತ್ ಬಂದಿದೆ. ಅಲ್ಲಿ ಕಾರಣ ಏನಂದ್ರೆ ಅವರು ಈಗೀಗ ಅಂದ್ರೆ ಒಬ್ರು ಮೊದಲನೇ ಹಂತದ ನಾಯಕರು ಇವಾಗ ಅವ್ರು, ಅಂದ್ರೆ ಇನ್ನು ಪ್ರಥಮ ಹೆಜ್ಜೆ ಇಟ್ಟಿದ್ದಾರೆ. ಆದ್ರೆ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಅಂದ್ರೆ ಟಫ್ ಫೈಟ್ ಅಂದ್ರೆ ಪ್ರಬಲವಾಗಿ ಹೋರಾಟವನ್ನ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗಣನೆಗೆ ಬಂದಿದೆ. ಇಲ್ಲಿ ಆಡಳಿತಾರೂಢ ಸರ್ಕಾರ ಇರೋದ್ರಿಂದನೂ ಕೂಡ ಸಮ್ ಎಫೆಕ್ಟ್ ಆಗಿದೆ. ಗ್ಯಾರಂಟಿಗಳನ್ನ ತಲುಪಿಸಿದ್ದೀವಿ ಅಂತ ಹೇಳೋ ವಿಚಾರವೂ ಕೂಡ ಇಲ್ಲಿ ಗಣನೆಗೆ ಬಂದಿದೆ. ಎಲ್ಲವನ್ನು ಕ್ರೋಢೀಕರಣ ನೋಡಿ ಮಾಡುವಾಗ ಹಣದ ಹೊಳೆ ಹರಿದಿರ್ತಕ್ಕಂಥದ್ದು, ಮದ್ಯದ ಹೊಳೆ ಹರಿದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಆದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಹಿಂದೂ ಸಮಾಜ ತಕ್ಕ ಮಟ್ಟಿಗೆ ಎಡವಿದೆ. ಅಂದ್ರೆ ದೂರದೃಷ್ಟಿ, ದೂರಗಾಮಿ ಯೋಚನೆಯನ್ನ ಹಿಂದೂ ಸಮಾಜ ಮಾಡಿಲ್ಲ. ಪಕ್ಷನಿಷ್ಠರಾಗಿ, ವ್ಯಕ್ತಿನಿಷ್ಠರಾಗಿ ಮತದಾನವನ್ನ ಮಾಡಿರ್ತಕ್ಕಂಥದ್ದು ತೀರಾ 100% ಅಂತಲ್ಲ, ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಕಂಡು ಬರ್ತಾ ಇದೆ. ಈಗ ನೋಡಿದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ, ಮಹಾರಾಷ್ಟ್ರದಲ್ಲಿ NDA ದಿಗ್ವಿಜಯಕ್ಕೆ ಕಾರಣ ಏನಾಗಿರ್ಬೋದು? ಯಾಕಂತ ಹೇಳಿದ್ರೆ ಅಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ, ಆದ್ರೆ 20 ಕ್ಷೇತ್ರಗಳಲ್ಲೂ ಗೆಲ್ಲಿಲ್ಲ. ನೋಡಿ, ಇವತ್ತು ಕಾಂಗ್ರೆಸ್ ಏನ್ ಮಾಡ್ತು ಅಂದ್ರೆ ಒಂದು ತಂತ್ರಗಾರಿಕೆಯನ್ನ ಮಾಡಿತ್ತು. ಅಂದ್ರೆ ತಾನು ಎಲ್ಲಿ ಕೂಡ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಆದ್ರೆ BJPಯನ್ನ ಅಧಿಕಾರದಿಂದ ದೂರ ಇಡುವಂತ ತಂತ್ರವನ್ನ ಮಾಡಿತ್ತು. ಲೋಕಸಭಾ ಚುನಾವಣಾ ಇದರಲ್ಲಿ ನಾವು ನೋಡಿದ್ವಿ, ಅದು ಸ್ವಲ್ಪ ಮಟ್ಟಿನ ಫಲಿತಾಂಶವನ್ನ ಇಂಡಿ ಮೈತ್ರಿಕೂಟಕ್ಕೆ ಕೊಟ್ಟಿತ್ತು. ಅಂದ್ರೆ ಇಂಡಿ ಮೈತ್ರಿಕೂಟದ ಉದ್ದೇಶನೇ ಇರತಕ್ಕಂಥದ್ದು BJPಯನ್ನ ಆಡಳಿತದಿಂದ ದೂರ ಇಡಬೇಕು. ಅಂದ್ರೆ ಸರ್ಕಾರ ರಚನೆ ಮಾಡಕ್ಕೆ ಬಿಡಬಾರದು, BJPಯಲ್ಲಿ ದೇಶದಲ್ಲಿ ಆಡಳಿತ ನೆರಳಿಸಬಾರದು ಅಂತ ಒಂದಾದ್ರು. ಆದ್ರೆ ಮಹಾರಾಷ್ಟ್ರದಲ್ಲಿ ಏನಿದ್ದು, ಜನಮತ ಏನ್ ಕೊಟ್ಟಿದ್ದು, ಜನಗಳ ಆಶಯ ಏನಿದ್ದು ಕಳೆದ ಬಾರಿ ಚುನಾವಣೆಯಲ್ಲಿ BJP ಮತ್ತೆ ಶಿವಸೇನೆಯ ಮೈತ್ರಿಕೂಟ ಅಧಿಕಾರವನ್ನ ನಡೆಸಬೇಕು ಅಂತ. ಸೊ ಅದು ಏನೇನೋ ಆಯ್ತು, ಮಹಾವಿಕಾಸ್ ಅಘಾಡಿ ಆಯ್ತು, ಆಮೇಲೆ ಇವರು ಮಹಾಯತಿ ಸರ್ಕಾರ ಮಾಡಿದ್ರು. ಏಕನಾಥ್ ಶಿಂದೆ ಬಣ ಆ ಕಡೆಯಿಂದ ಕಿತ್ಕೊಂಡ್ಬಂತು, ಅಜಿತ್ ಪವಾರ್ ಅವ್ರ ಬಣ ಆ ಕಡೆಯಿಂದ NCPಯಿಂದ ಕಿತ್ಕೊಂಡ್ಬಂತು. ಸೊ ಸರ್ಕಾರ ರಚನೆ ಆಯ್ತು. ಈಗ ಆಡಳಿತ ವಿರೋಧಿ ಅಲೆ ಇದೆ ಅಂತಲೂ ಕೂಡ ಕಾಂಗ್ರೆಸ್ ವಿಶ್ಲೇಷಣೆಯನ್ನ ಮಾಡ್ತು. ಆದ್ರೆ ನಾನಾ ಪಟೋಲೆ ಅವರು ಹೇಳಿದಂತೆ ಕಾಂಗ್ರೆಸ್ ಇವಾಗ ಲೋಕಸಭೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿರೋದ್ರಿಂದ ಕಾಂಗ್ರೆಸ್ಗೆ ಮಹಾರಾಷ್ಟ್ರದಲ್ಲಿ ಸ್ಪರ್ಧೆ ಮಾಡಕ್ಕೆ ಅತಿ ಹೆಚ್ಚಿನ ಸ್ಥಾನಗಳು ಬರಬೇಕು ಅನ್ನೋದು ಇಂಡಿ ಮೈತ್ರಿಕೂಟದಲ್ಲಿ ಒಂದು ಇದಾಗಿತ್ತು. ಆದ್ರೆ ಇವತ್ತು ಕಾಂಗ್ರೆಸ್ 100ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ 110, 12ರಲ್ಲೋ ಏನೋ ಸ್ಪರ್ಧೆಯನ್ನ ಮಾಡಿರ್ಬೋದು. ಆದ್ರೆ ಅಷ್ಟು ಬೃಹತ್ ಮಟ್ಟದ ಸ್ಥಾನಗಳನ್ನ ಇವತ್ತು ಕಳ್ಕೊಳ್ಳೋಂತ ಹೊಸ್ತಿಲಲ್ಲಿ ನಿಂತಿದೆ. ಅಂದ್ರೆ ತುಂಬಾ ಕಡಿಮೆ ನಂಬರ್ಸ್ ತಗೊಳ್ತಾ ಇದೆ. ಅಂದ್ರೆ ಇಂಡಿ ಮೈತ್ರಿಕೂಟಕ್ಕೆ ನೋಡುವುದಾದ್ರೆ ಆ 3 ಪಕ್ಷಗಳೇನಿತ್ತಲ್ಲ, ಶರದ್ ಪವಾರ್ ಅವರ ಬಣ ಮತ್ತೆ ಉದ್ಧವ್ ಠಾಕ್ರೆ ಅವರ ಬಣ, ಇವೆರಡಕ್ಕೂ ಕಂಪೇರ್ ಮಾಡ್ರೆ ಕಾಂಗ್ರೆಸ್ ಪಾರ್ಟಿ ಕಮ್ಮಿ ಸೀಟ್ಗಳನ್ನ ತಗೊಂಡ್ರೆ. ಇಂಡಿ ಮೈತ್ರಿಕೂಟದಲ್ಲಿ ವೀಕೆಸ್ಟ್ ಪಾರ್ಟಿ ಅಂತ ಹೇಳಿದ್ರೆ ಕಾಂಗ್ರೆಸ್. ಯಾಕೆಂದ್ರೆ ಎಲ್ರು ಹೇಳಿದ್ದನ್ನು ಕೇಳ್ಬೇಕು. ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಸ್ಥಿತಿ ಕಾಂಗ್ರೆಸ್ನ ಬಳಿ ಇದೆ. ಈಗ ದೇವೇಂದ್ರ ಫಡ್ನವೀಸ್ ಅವರ ಈ ಅಭೂತಪೂರ್ವ ಗೆಲುವು, ಒಂದ್ ಕಡೆಯಿಂದ ಯೋಗಿ ಆದಿತ್ಯನಾಥ್ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಈ ಕಡೆಯಿಂದ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಅಂದ್ರೆ ಏಕೇತು ಸೇಫೆ. ಮಹಾರಾಷ್ಟ್ರದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ಅದರಲ್ಲೂ ಹಿಂದೂಗಳು ಹೆಚ್ಚಿನ ಅಂಶ ಜಾಗೃತರಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡ್ಬೋದು. ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರ ಕೊಡುಗೆ ಅಪಾರವಾಗಿರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದಕ್ಕೆ ತಕ್ಕಂಗೆ ಪ್ಯಾರಲರ್ ಆಗಿ ನಾನು ಮೊನ್ನೆ ಒಂದು ಸಂಚಿಕೆಯನ್ನ ಮಾಡಿದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿದಾರಲ್ಲ, ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು.
ಈ ಎರಡು ಹೇಳಿಕೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅನ್ನೋದು ಕಂಡು ಬರ್ತಾ ಇದೆ. ಮತ್ತೆ 50ಕ್ಕೂ ಹೆಚ್ಚಿನ ಕ್ಷೇತ್ರಗಳೇನಿದೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ಸಮುದಾಯದ ಮತಗಳೇನೆ ನಿರ್ಣಾಯಕವಾಗಿರ್ತಕ್ಕಂಥದ್ದು. ಅಂತ ಒಂದು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ. ಕರ್ನಾಟಕದಲ್ಲೂ ವಕ್ಫ್ ಬೋರ್ಡಿನ ವಿವಾದ ಇತ್ತು, ಆದ್ರೆ ಹಿಂದೂಗಳು ಒಗ್ಗಟ್ಟಾಗಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ವಕ್ಫ್ ಬೋರ್ಡ್ನ ವಿವಾದ ಇದ್ದ ಟೈಮಲ್ಲಿ, ಅಂದ್ರೆ ಆಲ್ ಇಂಡಿಯಾ ಉಲೇಮಾ ಬೋರ್ಡ್ನವರು ಗೌರ್ಮೆಂಟ್ಗೆ ಏನು ಕೊಟ್ಟಿದ್ರು ಲೆಟರ್, ನಮಗೆ ಯಾವ್ದೆಲ್ಲ ಫೆಸಿಲಿಟೀಸ್ ಬೇಕು ಅಂತೇಳಿ, ಅದರ ವಿರುದ್ಧ ಹಿಂದೂಗಳೆಲ್ಲ ಒಗ್ಗಟ್ಟಾದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದವಿ ಸ್ವರಾಜ್ಯ ಸಂಸ್ಥಾಪನೆ ಮಾಡಿದಂಥದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಮತ್ತೆ RSSನ ಕೇಂದ್ರ ಇರ್ತಕ್ಕಂಥದ್ದು ಕೂಡ ಮಹಾರಾಷ್ಟ್ರದಲ್ಲಿ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ದೇನು ಅಂತ ಹೇಳಿದ್ರೆ, ಹಿಂದೂಗಳನ್ನ ಜಾತಿಯ ಹೆಸರಲ್ಲಿ ವಿಭಜನೆ ಮಾಡಬೇಕು ಅನ್ನೋಂಥ ಯೋಚನೆಯನ್ನ ಮಾಡಿತ್ತು. ಆದರೆ ಯಾವಾಗ ಯೋಗಿ ಆದಿತ್ಯನಾಥ್ ಅವರ ಒಂದು ಆಗಮನ ಆಯಿತು, ಪ್ರಚಾರದಲ್ಲಿ ಅವ್ರು ಪಾಲ್ಗೊಂಡ್ರು, ಬಟೆಂಗೆ ತು ಕಟೆಂಗೆ ಅಂತ ಹೇಳಿದ್ರು. ಅದನ್ನ ವಿವಾದ ಯಾವಾಗ ಮಾಡಿದ್ರು, ಆಗ ಇನ್ನೊಂದು ಘೋಷವಾಕ್ಯ ಮುನ್ನೆಲೆಗೆ ಬಂತು. ಮೋದಿ ಅವ್ರು ಹೇಳಿದ್ರು ಏಕ್ ರಹೆ ತು ಸೇಫ್ ರಹೆಂಗೆ ಅಂತ. ಅಂದ್ರೆ ನಾವೆಲ್ಲ ಒಟ್ಟಿಗಿದ್ರೆ ಸಂರಕ್ಷಿತವಾಗಿರ್ತೀವಿ ಅಂತ ಹೇಳಿದ್ರು. ಈ ಎರಡು ಹೇಳಿಕೆಗಳು ಹಿಂದೂ ಸಮಾಜವನ್ನ ಎಬ್ಬಿಸಿರ್ತಕ್ಕಂಥದ್ದು ಸುಸ್ಪಷ್ಟ. ಮತ್ತೆ ನೀವ್ ಹೇಳ್ದಂಗೆ ಆಲ್ ಇಂಡಿಯಾ ಮುಸ್ಲಿಂ ಉಲೇಮಾ ಬೋರ್ಡ್ ಅವರು ಇಂಡಿ ಮೈತ್ರಿಕೂಟಕ್ಕೆ 17ಕ್ಕಿಂತ ಹೆಚ್ಚಿನ ಬೇಡಿಕೆಗಳನ್ನ ಇಟ್ಟಿದ್ದು ಕೂಡ ಸುಸ್ಪಷ್ಟ. ಸೊ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಈಗ ಜನಸಂಖ್ಯೆ ಆಧಾರದಲ್ಲಿ ನೋಡಿದ್ರೆ 30 ವರ್ಷಗಳಿಗೆ ಹಿಂದಿನ ಜನಸಂಖ್ಯೆ ಕಂಪೇರ್ ಮಾಡಿದ್ರೆ ಇವತ್ತು ಹೆಚ್ಚಿನ ಅಂಶ ಮತದಾನ ಆಗಿರ್ತಕ್ಕಂಥದ್ದು. ಮುಂಬೈನ ನಗರ ಪ್ರದೇಶದಲ್ಲಿ ಅಂತ ಜನನಿಬಿಡ ಪ್ರದೇಶದಲ್ಲಿ 53% ಏನೋ ಮತದಾನ ಆಗಿರ್ತಕ್ಕಂಥದ್ದು. ಅದು ಒಂದು ರೆಕಾರ್ಡ್ ಅಂತ ಇವತ್ತು ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ. ಇಲ್ಲಿ ಫಡ್ನವೀಸ್ ಅವರ ವಿಷಯಕ್ಕೆ ಬರುವಾಗ, ಅವರು ಮಹಾಯುತಿ ಸರ್ಕಾರ ಏನ್ ರಚನೆ ಆಯ್ತು ಆಗ ಅವರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಆದ್ರೆ ಅವರು ಪಕ್ಷದ ಹಿತದೃಷ್ಟಿಯಿಂದ ತ್ಯಾಗ ಮಾಡಿ ಉಪಮುಖ್ಯಮಂತ್ರಿ ಆದ್ರು. ಈಗಲೂ ಕೂಡ ಸಂದರ್ಭ ಏನು ತುಂಬಾ ಭಿನ್ನವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನಾವು ಹಲವಾರು ಇದ್ರಲ್ಲಿ ಹೇಳಿದೀವಿ, ಹಲವಾರು ಕಪ್ಪೆಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಅವು ಎಗರು ಹೋಗ್ತವೆ. ಆ ರೀತಿಯ ಒಂದು ಚಿತ್ರಣ ಇವತ್ತು ಮಹಾರಾಷ್ಟ್ರದಲ್ಲ, ದೇಶದ ಎಲ್ಲ ಕಡೆ ಇರ್ತಕ್ಕಂಥದ್ದು. ಹಂಗಾಗಿ ಈಗ ಸ್ಪಷ್ಟ ಬಹುಮತ ಬಂದ ಮೇಲೆ ಫಡ್ನವೀಸ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಮಾಡಲಿಕ್ಕೆ ಇನ್ನು ಉಳಿದಂಥ ಪಕ್ಷಗಳಿದಾವಲ್ಲ, ಏಕನಾಥ ಶಿಂದೆ ಅವರ ಬಣ ಇರ್ಬೋದು, ಅಜಿತ್ ಪವಾರ್ ಅವರು ಇಬ್ರು ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೇಕಾಗುತ್ತೆ, ಅಜಿತ್ ಪವಾರ್ ಅವ್ರೇನಾದ್ರೂ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನಾನ ಆಟ ಹಿಡಿತಾರ? ಸಂಖ್ಯಾಬಲದಲ್ಲಿ ನೋಡೋದಾದ್ರೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ, ಆದ್ರೆ ರಾಜಕೀಯ ದೃಷ್ಟಿಕರಣವೇ ಬೇರೆ ಇರುತ್ತೆ. ಹಂಗಾಗಿ ಫಡ್ನವೀಸ್ ಅವರು ಮತ್ತೆ ಎಲ್ಲಿ ಇದೇ ರೀತಿ ತ್ಯಾಗದ ಮನಸ್ಥಿತಿಗೆ ಹೋಗ್ಬೇಕಾಗತ್ತೆ ಅಂತ, ಅವಾಗ ಫಡ್ನವೀಸ್ ಅವರ ಮುಂದೆ ಒಂದು ಅವಕಾಶ ತೆರೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡ್ಬಂದು ಬಿಜೆಪಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಅವಾಗೆಲ್ಲ ಮಾತಾಗಿತ್ತಲ್ಲ. ಹಂಗಾಗಿ ನಡ್ಡಾ ಅವರ ಜಾಗಕ್ಕೆ ಏನಾದ್ರು ಇವ್ರನ್ನ ಕರ್ಕೊಂಡ್ಬರ್ತಾರ, ಅಥವಾ ಏಕನಾಥ ಶಿಂದೆ ಅವರು ಏನಾದ್ರು ಒಂದು ದೂರಗಾಮಿ ಯೋಚನೆಯನ್ನ ಮಾಡಿ ಬಾಳ ಠಾಕ್ರೆ ಅವರ ವಿಚಾರಧಾರೆಗೆ ನಾವು ವಿರುದ್ಧವಾಗಿ ಹೋಗ್ಬಾರ್ದು, ಇಲ್ಲಿ ಹಿಂದೂಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಅಂದ್ರೆ ಬಿಜೆಪಿಯ ಬಾಳ ಠಾಕ್ರೆ ಅವರ ಹಿಂದುತ್ವದ ವಿಚಾರಕ್ಕೇನೆ ಕಟಿಬದ್ಧರಾಗಿರ್ತಕ್ಕಂಥವ್ರು ಏಕನಾಥ ಶಿಂದೆ ಅವರು ಇಲ್ಲಿ ಸ್ವಲ್ಪ ಅನುಸರಿಸಿಕೊಂಡು ಹೋದ್ರೆ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತ ಎಲ್ಲ ಸ್ಪಷ್ಟತೆ ಇದೆ. ಆದ್ರೆ ರಾಜಕೀಯದ ಲೆಕ್ಕಾಚಾರಗಳೇ ಬೇರೆ ಆಗಿರೋದ್ರಿಂದ ಮುಂದೆ 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನ ನಡೆಸಬೇಕಾದ್ರೆ ಬಿಜೆಪಿ ರಾಷ್ಟ್ರದ ಹಿತದೃಷ್ಟಿಯನ್ನ ಯೋಚನೆ ಮಾಡೋ ದೃಷ್ಟಿಯಿಂದ ನೋಡೋದಾದ್ರೆ ದೇವೇಂದ್ರ ಫಡ್ನವೀಸ್ ಅವರು ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಅನ್ನೋದು ಸ್ಪಷ್ಟ, ಸಿದ್ಧರಾಗಿರಬೇಕು ಎಂಬುದು ಕೂಡ ಸ್ಪಷ್ಟವಾಗಿರುತ್ತೆ. ಜಯಂತ್ ಪಾಂಡೆ ಅವರ, ಈಗ ನಿಮ್ಮ ಹತ್ರ ಕೇಳೋದಾದ್ರೆ, ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಈಗ ಈ ಗೆಲುವಿನ ನಂತರ ರಾಜ್ಯದಲ್ಲಿ ಸಿಎಂ ಪಟ್ಟಕ್ಕೋಸ್ಕರ ಫೈಟ್ ಬರ್ಬೋದಾ? ಅಂದ್ರೆ DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಒಲಿಬೋದಾ? ನೋಡಿ, ಒಂದು ರಾಜಕೀಯ ದಾಳ ಕರ್ನಾಟಕದ 3 ಉಪಚುನಾವಣೆಗಳ ಮುಖಾಂತರ ಉರುಳಿತ್ತು. ಮೂಢ ಹಗರಣದ ಒಂದು ಗಮನವನ್ನ ಬೇರೆ ಕಡೆಗೆ ತಗೋಬೇಕು ಅನ್ನೋದು ಒಂದು ದಾಳ ಉರುಳಿತ್ತು.
ಹಂಗಾಗಿ ಮೂಢ ಹಗರಣ, ವಾಲ್ಮೀಕಿ ಹಗರಣ, ಈ ಭ್ರಷ್ಟಾಚಾರದ ಸರಮಾಲೆಯಿಂದ CM ಅವ್ರಿಗೆ ತುಂಬಾ ಮುಜುಗರ ಈಡಾಗಿತ್ತು. ಅವಾಗ ವಕ್ನ ಭೂತ ಆಚೆ ಕಡೆಗೆ ಬಂತು. ಆಗ ಇಲ್ಲಿ ಚನ್ನಪಟ್ಟಣದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಯೋಗೇಶ್ವರ್ ಅವ್ರೇನಾದ್ರೂ ಸೋತೋಗಿದ್ದಿದ್ದಾರೆ, ಅವ್ರು ಜಯಶಾಲಿ ಆಗಿದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಇವತ್ತು ಎಲ್ಲ ಕಡೆಗೆ ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಜಹೀರ್ ಅಹಮದ್ ಅವರು ಕೊಟ್ಟಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ರೀತಿಯಾಗಿ ಹೇಳಿಕೆಯನ್ನ ಕೊಡಬಾರದು ಅಂತ. ಅದರಿಂದ ಇರ್ತಕ್ಕಂಥ ದಾಳ ಏನಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಏನಿದ್ದಾರೆ, ಅವರು CM ಸಿದ್ದರಾಮಯ್ಯನವರ ಹಿಂಬಾಲಕರವರು. ಅವ್ರಿಗೇನೆ ಅವರ ನಾಯಕತ್ವದಲ್ಲಿ ಅವರು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವ್ರು. ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿಕೆಯನ್ನ ವಿರೋಧ ಮಾಡಿದ್ದಕ್ಕೂ ಅದು ಎಷ್ಟು ಪರಿಣಾಮ ಬೀರ್ತೋ ಇಲ್ಲೋ ಅನ್ನೋದಲ್ಲ, ಆದರೆ ವರ್ಚಸ್ನ ದೃಷ್ಟಿಯಿಂದ, ರಾಜಕೀಯದ ದಾಳದ ದೃಷ್ಟಿಯಿಂದ ನೋಡುವಾಗ ಇಲ್ಲಿ ಸಮಬಲ ಅಂತ ಹೇಳ್ತಕ್ಕಂಥದ್ದು ಮುಸುಕಿನ ಗುದ್ದಾಟಕ್ಕೆ ಇದು ಇಂಬು ಕೊಟ್ಟಂತಿದೆ ಈ ಫಲಿತಾಂಶ. ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ನೋಡುದಾದ್ರೆ, ರಾಜ್ಯದಲ್ಲಿ ನಡೆದಂತ 3 ಉಪಚುನಾವಣೆಗಳ ಬಳಿಕ, ಕಾಂಗ್ರೆಸ್ನ ಈ ಗೆಲುವಿನ ಬಳಿಕ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ನ್ಯಾಯ ರೀತಿಯ ದೃಷ್ಟಿಯಿಂದ ನೋಡೋದಾದ್ರೆ, ಅಂದ್ರೆ ನಾವು ಚುನಾವಣೋತ್ತರವಾಗಿ ಒಂದು ವಿಚಾರ ಎಲ್ಲ ಕಡೆ ಹರಿದಾಡಿತ್ತು. ಅಂದ್ರೆ 2 ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋಂಥದ್ದಕ್ಕೆ ಒಪ್ಕೊಂಡು ಇವಾಗ DCM ಆಗಿದ್ದಾರೆ ಅಂತ. ಸೊ ಆ ದೃಷ್ಟಿಕೋನದಿಂದ ನೋಡುವಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ಗೆ ತುಂಬಾ ಸೇವೆಯನ್ನ ಮಾಡಿರೋದು ಉಂಟು. ಅವರ ಶಕ್ತಿ ಮೀರಿ ಹೋರಾಟ ಮಾಡಿರೋದು ಉಂಟು. ಅವರ ಒಂದು ಭ್ರಷ್ಟಾಚಾರದ, ಅಂದ್ರೆ ಈಗ ಅಕ್ರಮ ಆಸ್ತಿ ಗಳಿಕೆದು ಅದೆಲ್ಲ ಕೇಸ್ಗಳಿರೋದು ಅದು ಬೇರೆ ವಿಷಯ. ಆದರೆ ಕಾಂಗ್ರೆಸ್ನ ದೃಷ್ಟಿಕೋನದಿಂದನೂ ನಾವು ನೋಡಬೇಕು. ಮಾಧ್ಯಮ ಆಗಿರೋದ್ರಿಂದ ನಾವು ಕಾಂಗ್ರೆಸ್ನ ದೃಷ್ಟಿಕೋನದಿಂದ ಡಿ ಕೆ ಶಿವಕುಮಾರ್ ಅವರು ಅವರ ಸಂಪೂರ್ಣ ಬಲವನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ತರಲಿಕ್ಕೆ ಕರ್ನಾಟಕದಲ್ಲಿ ವಿನಿಯೋಗ ಮಾಡಿರೋದನ್ನ ನಾವು ನೋಡಿದೀವಿ. ಹಂಗಾಗಿ ಅವರು CM ಆಗ್ಬೇಕು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಇಲ್ಲಿ ವಿಚಾರ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂಥ ಇವಾಗ ಮೂಢ ಹಗರಣ ಇರ್ಬೋದು, ವಕ್ಫ್ ಬೋರ್ಡ್ದು ದಂಗಲ್ ಇರ್ಬೋದು, ಮತ್ತೆ ವಾಲ್ಮೀಕಿ ಹಗರಣದ ಇದೆಲ್ಲ ಪ್ರಶ್ನೆ ಇರುವಾಗ CM ಅವರು ಇಲ್ಲಿ ಎಲ್ಲದಕ್ಕೂ ಕ್ಲೀನ್ ಚಿಟ್ ಅನ್ನ ತಮಗ್ ತಾವೇ ಕೊಟ್ಕೊಳ್ತಾ ಹಲವಾರು ಬಹಿರಂಗ ಭಾಷಣಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನೇ ಮುಂದಿನ 5 ವರ್ಷದ CM ಅಂತ ಇವರು ಡೈರೆಕ್ಟ್ ಆಗಿ ಹೇಳ್ತಾರೆ. ಇವರು ನಾನು CM ಆಗ್ಬೇಕು ಅನ್ನೋಂತ ಆಶಾವಾದವನ್ನು ಇಟ್ಕೊಂಡಿದ್ದಾರೆ. ಈ ಎರಡರ ಮಧ್ಯೆ ಜಂಗಿ ಕುಸ್ತಿ ನಡೆಯುತ್ತೆ. ಈಗ ನೋಡಿ, ಮಹಾರಾಷ್ಟ್ರದನ್ನ ಇಲ್ಲಿ ಸ್ವಲ್ಪ ನಾವು ಲಿಂಕ್ ಮಾಡಲೇಬೇಕು. ಮಹಾರಾಷ್ಟ್ರದಲ್ಲಿ ಏನಾದರೂ ಒಂದು ಪಕ್ಷ, ಕಾಂಗ್ರೆಸ್ ಪಾರ್ಟಿ ಅತಿ ಹೆಚ್ಚಿನ ಮ್ಯಾಜಿಕ್ ನಂಬರ್ಸ್ ಅನ್ನ ತಗೊಂಡಿದ್ದಾರೆ, ಅಂದ್ರೆ ಅತಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದ್ದಾರೆ, ಮೇಲ್ಗಡೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗ್ತಾ ಇತ್ತು. ಆದ್ರೆ ಇವತ್ತಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ ಕಳ್ಕೊಂಡಿರೋದ್ರಿಂದ ಹೈಕಮಾಂಡ್ ವೀಕ್ ಆಗುತ್ತೆ. ಹೈಕಮಾಂಡ್ ವೀಕ್ ಆದಾಗ ಸಿದ್ದರಾಮಯ್ಯನವರು ಒಂದು ಉತ್ತರವನ್ನ ಹೇಳ್ತಾರೆ ಎಲ್ಲಿ ಹೈಕಮಾಂಡ್ಗೆ, ನೋಡಿ ನನ್ನ ರಾಜ್ಯದಲ್ಲಿ ನಾನು ಕಾಂಗ್ರೆಸ್ಗೆ ಎಲ್ಲಿ ಸೋಲಾಗ್ಲಿಕ್ಕೆ ಬಿಟ್ಟಿಲ್ಲ, ನನ್ನ ಆಡಳಿತವನ್ನ ಜನರು ಸ್ವೀಕಾರ ಮಾಡಿದ್ದಾರೆ, ಹಾಗಾಗಿ ನೀವು ನನ್ನನ್ನ ಹೇಗೆ ಬದಲಾವಣೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಬಲಾಢ್ಯವಾಗಿ ಮುಂದೆ ಇಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಏನ್ ವಿಚಾರ ಮಂಡನೆ ಮಾಡ್ಕೊಳ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಅವ್ರು ಚನ್ನಪಟ್ಟಣದ ವಿಚಾರವನ್ನ ತಗೊಂಡ್ಬಂದು, ಮತ್ತೆ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಇದಾಗಿದೆ, CM ಅವ್ರ ಮೇಲೆ ಈ ತರ ಆಪಾದನೆ ಇರೋದ್ರಿಂದ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಜಮೀರ್ ಅಹಮದ್ ಅವರಂತೂ ಸ್ಥಾನದಿಂದ ಕೆಳಗಡೆ ಇಳಿಯೋದು ಸ್ಪಷ್ಟ. ಆದ್ರೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರ ಒಂದು ಅಣತಿ ಮೇರೆಗೆ ನಡೆಯುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವಾಗ ಯಾವ ದಾಳವನ್ನ ಉರುಳಿಸಿ CM ಸ್ಥಾನಕ್ಕೆ ರೇಸ್ ಮಾಡ್ತಾರೆ. ಸೊ ಇವರೆಲ್ಲರ ದಾಳಗಳನ್ನ ನೋಡ್ಕೊಂಡು ಏನಾಗುತ್ತೆ, ಮತ್ತೆ ಬಹುಮುಖ್ಯವಾಗಿ CM ಅವ್ರದ್ದು ಎನ್ಕ್ವೈರಿ ಇವಾಗ ನಡೀತಾ ಇರೋದ್ರಿಂದ ಮೂಢ ಹಗರಣದಲ್ಲಿ ಅದೆಲ್ಲದ್ರ ಮೇಲೂ ಕೂಡ ಇದು ಸ್ಟ್ಯಾಂಡ್ ತಗೊಳುತ್ತೆ. ಕಾದು ನೋಡ್ಬೇಕು ನಾವೇನಾಗುತ್ತೆ ಅಂತ. ಬಟ್ CM ನ ರೇಸ್ಗಾಗಿ ಜಂಗಿ ಕುಸ್ತಿ ನಿರ್ಮಾಣ ಆಗಿರೋದಂತೂ ಸುಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಜಯಂತ್ ಪಾಂಡೆ ಅವರೇ, ಇಷ್ಟೊತ್ತು ನಿಮ್ಮ ರಾಜಕೀಯ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಗದ್ಧ್ವನಿ ಕಾರ್ಯಕ್ರಮ. TV ವಿಕ್ರಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ, ಫಾಲೋ ಮಾಡುವ ಮುಖಾಂತರ, ಹಾಗೆ ಕಮೆಂಟ್ ಹಾಕುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.